ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹನುಮಂತಪ್ಪ ಗುರೂಜಿ. ವೀಕ್ಷಕರೇ, ಇವತ್ತಿನ ವಿಶೇಷವಾದಂತಹ ವಿಷಯವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ತೀರಿ, ಆದರೂ ಕೂಡ ಶತ್ರು ಬಾಧೆ ಅಂತಕ್ಕಂಥದ್ದು ನಿಮಗೆ ಬೆನ್ನಿಗೆ ಬಿದ್ದ ಹಾಗೆ ಆಗ್ತಾ ಇರ್ತದೆ. ನಿಮ್ಮ ಪಾಡಿಗೆ ನೀವು ಇದ್ರೂ ಕೂಡ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ಸಂಬಂಧಿಕರೇ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನ ಸಹಿಸದೇ ಇರತಕ್ಕಂತಹ ನಿಮ್ಮ ವಿರೋಧಿಗಳಾಗಿರ್ಬೋದು, ನಿಮ್ಮನ್ನ ತುಳಿಬೇಕು, ನಿಮ್ಮನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬೇಕು ಅಂತಕ್ಕಂತಹ ಒಂದು ದುರಾಲೋಚನೆಯನ್ನ ಇಟ್ಟುಕೊಂಡು ನಿಮ್ಮ ಮೇಲೆ ಯಾರಾದರೂ ಈ ರೀತಿಯಾದಂತಹ ಸೇಡಿನ ವರ್ತನೆಯನ್ನು ಮಾಡ್ತಾ ಇದ್ರೆ ಒಂದು ಸರಳ ಪರಿಹಾರವನ್ನು ನಾನು ಹೇಳಿದಾಗೆ ಮಾಡಿ ವೀಕ್ಷಕರೇ. ಸಂಪೂರ್ಣವಾಗಿ ನಿಮ್ಮ ಶತ್ರುಗಳು ಕೂಡ ಸ್ತಂಭನವಾಗ್ತಾರೆ. ಯಾವುದೇ ರೀತಿಯಾದಂತಹ ಶತ್ರು ಬಾಧೆಗಳು ಕೂಡ ನಿಮಗೆ ಮತ್ತೆ ಪುನರಾವರ್ತನೆ ಕೂಡ ಆಗುವುದಿಲ್ಲ. ವೀಕ್ಷಕರೇ, ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನ ತೆಗೆದುಕೊಂಡು ಅದರಲ್ಲಿ 11 ಬಿಳಿ ಸಾಸಿವೆಯನ್ನ ಇಟ್ಟು ಅದನ್ನ ಕರ್ಪೂರದಲ್ಲಿ ಸುಟ್ಟು ಆನಂತರದಲ್ಲಿ ಆ ಎಲೆಯನ್ನ ಒಂದು ಹರಿಯುವಂತಹ ನೀರಿನಲ್ಲಿ ವಿಸರ್ಜನೆ ಮಾಡೋದ್ರಿಂದ ನಿಮ್ಮ ಸಂಪೂರ್ಣವಾದಂತಹ ಶತ್ರು ಬಾಧೆಗಳು ಏನೇ ಇದ್ರೂ ಕೂಡ ಅದು ನೀರಿನಲ್ಲಿ ಹರಿದುಕೊಂಡು ಹೋಗುತ್ತೆ ವೀಕ್ಷಕರೇ. ಮತ್ತೆ ಇದು ಯಾವತ್ತೂ ಕೂಡ ನಿಮಗೆ ಪುನರಾವರ್ತನೆ ಆಗುವುದಿಲ್ಲ. ಧನ್ಯವಾದಗಳು.